ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯಗಳು. ಈಗ ಹತ್ತತ್ರ 9 ಗಂಟೆ ಆಗ್ಯಾವ. ಈಗ ಎದ್ದೀವಿ ನಾನು. ಸೊ ಇವತ್ತು ನಮ್ಮ ಅಮ್ಮನ ಬರ್ಡೇ ಇದೆ. ಸ್ಪೆಷಲ್ ಮಾಡಬೇಕು ಅಂದರೆ ರಾತ್ರಿ 12 ಗಂಟೆಯಿಂದ ನಾನು ಮಾಡಬೇಕು ವಿಡಿಯೋ ಅಂತ ಅಂದ್ಕೊಂಡಿದ್ದೆ. ಬಟ್ ಟಯರ್ಡಾಗಿ ಮಲಗಿಬಿಟ್ವಿ. ಸೊ ಮಾಡೋಕ್ಕಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಎದ್ದು ಒಂದು ಅರ್ಧ ಗಂಟೆ ಆಯಿತು ಫ್ರೆಶ್ ಅಪ್ ಆಗಿ. ನಮ್ಮಮ್ಮ ಗಂಜಿ ಮಾಡಿದ್ದು ಗಂಜಿ ಕುಡಿತಾ ಇದ್ದೀನಿ. ಸಿರಿಧಾನ್ಯ ಗಂಜಿದು. ಆಮೇಲೆ ತುಂಬ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ. ಅದರಲ್ಲೂ ನಮ್ಮ ಚಿಕ್ಕಮ್ಮ ಇದ್ದಾರೆ, ಹರೇ ಕೃಷ್ಣ ಭಗವಂತ ಟೀಚರು. ಅವರು ಬೆಳ್ಳುಳ್ಳಿ ಈರುಳ್ಳಿ ಏನೂ ತಿನ್ನಲ್ಲ. ಸೊ ಹಾಗಾಗಿ ಎಲ್ಲ ಥರದ ಗೋಡಂಬಿ, ದ್ರಾಕ್ಷಿ, ಸಿರಿಧಾನ್ಯಗಳು ಹಾಕಿ ಗಂಜಿ ಮಾಡಿದ್ದಾರೆ. ಸೊ ನಮ್ಮ ಅಮ್ಮನಿಗೆ ಹುಷಾರಿದ್ವಲ್ಲ, ಹಾಗಾಗಿ ನಮ್ಮ ಅಮ್ಮನೂ ಮಾಡ್ತಾರೆ ಗಂಜಿನ, ಕುಡಿತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಸ್ಪೆಷಲ್ ಏನು ಅಂತಂದರೆ, ಇವತ್ತು ನಮ್ಮ ಅಮ್ಮನ ಬರ್ಡೇ. ಸೊ ಅಮ್ಮನಿಗೆ ನಾವು ಏನೇನು ಸರ್ಪ್ರೈಸ್ ಮಾಡ್ತೀವಿ ದಿನ ಪೂರ್ತಿ, ಏನೇನು ಮಾಡ್ತೀವಿ ಅಂತ ವಿಡಿಯೋದಲ್ಲಿ ಮಾಡ್ತಾ ಇರ್ತೀನಿ ನಾನು. ಸೊ ಡೇ ಅಪ್ಡೇಟ್ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಅದೇ ಮಾಡ್ತೀನಿ. ಸೊ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಯೂಟ್ಯೂಬ್ ವಿಡಿಯೋ. ಸ್ಪೆಷಲ್ ಏನು ಅಂತಂದರೆ ನಮ್ಮ ಅಮ್ಮನ ಬರ್ಡೇ ಕೂಡ ಇವತ್ತು. ಸೊ ಏನೇನು ಮಾಡ್ತೀವಿ, ಏನೇನು ಮಾಡಲ್ಲ. ಸೊ ನಾನು ನನ್ನ ತಂಗಿ ಇಬ್ಬರು ಇದ್ದೀವಿ, ಅವಳು ಇನ್ನೂ ಎತ್ತಿಲ್ಲ. ಸೊ ಇನ್ನೂ ಮಲಗಿದ್ರೆ ಟಯರ್ಡ್ ಆಗಿದ್ವಿ, ನಿನ್ನೆ ಮಲಗಿದ್ದಾಳೆ. ಸೊ ಇವಾಗ ಗಂಜಿ ಕುಡಿತಾ ಇದ್ದೀನಿ. ಗಂಜಿ ಕುಡಿದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅಲ್ಲಿ ನನಗೆ ವ್ಲಾಗ್ ಶುರು ಮಾಡ್ತೀನಿ. ಬಾಯ್. ನಾನು ಗಂಜಿ ಕುಡಿದಿದ್ದು ಅಷ್ಟರಲ್ಲಿ ನನ್ನ ತಂಗಿ ಎದ್ದಿದ್ಲು. ಹಂಗೆ ಎದ್ದಿದ ತಕ್ಷಣ ನಮ್ಮಮ್ಮ ತಲೆಗೆ ಎಣ್ಣೆ ಹಚ್ಚಿದಾದ್ಮೇಲೆ ಮನೆ ಕ್ಲೀನ್ ಮಾಡ್ತಿದ್ವಿ. ಸೊ ನನ್ನ ತಂಗಿನ ಮನೆ ಹೊಸ್ಲಾನೆಲ್ಲ ಮನೆಗೆ ಗುಡಿಸಿದ್ದೆ ಆಲ್ರೆಡಿ. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಟೋದ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನ ಬಂದುಬಿಟ್ಟು ಶನೇಶ್ವರ ಸ್ವಾಮಿ ದೇವಸ್ಥಾನ, ನೆಲಮಂಗಲದಲ್ಲಿರುವಂಥದ್ದು, ನೆಲಮಂಗಲ ಟೌನು. ನೇಮ್ ಒಂದು ಶಾಂತ ಶನೇಶ್ವರ ಹಾಗೂ ಕೆಂಪಮ್ಮ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಇಲ್ಲಿ ಶನಿವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂತಂದರೆ ಲೈಕ್ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರೋಲ್ಲ, ಹಂಗಿರುತ್ತೆ. ಸೊ ನಿಂತ್ಕೊಂಡೆ ವಿಡಿಯೋ ಮಾಡಿಕೊಂಡೆ. ಜನ ಎಲ್ಲ ಕಡಿಮೆ ಆದಮೇಲೆ ಪೂಜೆ ಮುಗಿಸ್ಕೊಂಡು ನಾವು ಹಾಗೆ ಅಲ್ಲಿ ಪ್ರಸಾದ ಕೊಡ್ತಿದ್ರು, ಪ್ರಸಾದ ತಗೊಳಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ನಮ್ಮಮ್ಮ ಅನ್ನ ತಿನ್ನಬಾರ್ದಿತ್ತು. ನಾವು ಹೋಗಿ ಮುಂಚೆ ನಮ್ಮಮ್ಮ ಅನ್ನ ತಗೊಂಡು ತಿಂದುಬಿಟ್ಟು ನಮ್ಮನ್ನು ಹೆಂಗೆ ನೋಡ್ತಾಯಿದ್ದಾರೆ ನೋಡಿ, ತಿಂದುಬಿಟ್ಟೆ ಅಂತ ಹೇಳಿ ತಿನ್ನಬಾರ್ದಾಗಿತ್ತು. ಪರವಾಗಿಲ್ಲ, ಮತ್ತೆ ಊಟ ಮಾಡಿಕೊಂಡು ಸೊ ಮತ್ತೆ ಆಟೋದಲ್ಲೇ ರಿಟರ್ನ್ ಆದ್ವಿ ಮನೆಗೆ. ಯಾಕಂತಂದರೆ ನಡ್ಕೊಂಡೇ ಬರ್ಬೋದಿತ್ತು, ಬಟ್ ನಮ್ಮ ಅಮ್ಮನಿಗೆ ತುಂಬ ಟಯರ್ಡ್ ಆಗುತ್ತೆ. ಸೊ ಗೊತ್ತಿಲ್ಲ, ಇನ್ಸ್ಟೆಂಟ್ ಆಗ್ಲಿಂದ ಸ್ವಲ್ಪ ಟಯರ್ಡ್ ಆಗ್ತಿದ್ದಾರೆ, ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ಆಟೋ ಮಾಡಿಕೊಂಡೆ, ಆಟೋದಲ್ಲೇ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನನ್ನ ತಂಗಿ ಇನ್ನು ಸರ್ಪ್ರೈಸ್ ಮಾಡೋಣ ಅಮ್ಮನಿಗೆ ಅಂತೇಳಿ ಮಾತಾಡ್ತಾ ಸೊ ವಿಡಿಯೋ ಮಾಡ್ತಾಯಿದ್ವಿ. ನೆಕ್ಸ್ಟು ತೊಗೊಬಂದು ಫಸ್ಟ್ ಗಿಫ್ಟ್ ಕೊಟ್ವಿ ನಮ್ಮಮ್ಮಗೆ. ನಮ್ಮಮ್ಮ ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ ಅಂತ ಹೇಳಿ ಬೈದರು. ಆ್ಯಕ್ಚುಲಿ ಏನಕ್ಕೆ ಮಾಡ್ತಿದ್ದೀರಾ ಇದೆಲ್ಲ ಏನು ಅಂತ. ಅದೇ ಏನು ಮಾಡೋಕ್ಕಾಗುತ್ತಲ್ವಾ, ಮೊದಲನೇ ಸಲ ನಾವು ನಮ್ಮ ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಬೈಸ್ಕೊಂಡ್ರು ಆಗೋ ಒಂಥರ ಹ್ಯಾಪಿನೆಸ್ಸು. ನಿಜ ಹೇಳಬೇಕು ಅಂತಂದರೆ ಹತ್ತತ್ರ ಮದುವೆ ಆಗಿ ಅವ್ರದ್ದು ಇವಾಗ 30-31 ವರ್ಷ ಆಗ್ತಾ ಇರ್ಬೋದೇನೋ, ಮೇ ಬಿ ಅನ್ಕೋತೀನಿ 31 ವರ್ಷ ಅನ್ಕೋತೀನಿ, ಅಪ್ರಾಕ್ಸಿಮೇಟ್ ನನಗೆ ಗೊತ್ತಿಲ್ಲ. ಅಲ್ಲಿವರೆಗೂ ನಮ್ಗೆ ಇದುವರೆಗೂ ನಮ್ಮ ಅಪ್ಪದಾಗಲಿ ನಮ್ಮ ಅಮ್ಮಂದಾಗಲಿ ಹುಟ್ಟಿದ ಹಬ್ಬ ನನಗೆ ಗೊತ್ತಿಲ್ಲ. ಮದುವೆ ಆಗಿದ್ದ ವರ್ಷ ಡೇಟು ಎಲ್ಲ ಗೊತ್ತು, ಬಟ್ ಹುಟ್ಟಿದ ಹಬ್ಬ ನನಗೆ ಇದುವರೆಗೂ ನನಗೆ ಗೊತ್ತಿರಲಿಲ್ಲ. ಅಪ್ಪ ಅಮ್ಮಂದು ಇಬ್ಬರದು ಒಂದೇ ಮಂತಲ್ಲಂತೆ. ಸೊ ಅಪ್ಪ ಇಲ್ವಲ್ಲ, ಅಪ್ಪನಿಗೆ ಯಾವುದೂ ಸೆಲೆಬ್ರೇಟ್ ಮಾಡಿಲ್ಲ. ಸೊ ಈಗ ಅಪ್ಪನೂ ಇಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅಮ್ಮ ಇದ್ದಾರಲ್ಲ, ಅಮ್ಮದು ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸಿದ್ವರೆಗೂ ಸೆಲೆಬ್ರೇಟ್ ಮಾಡಿಲ್ಲ. ಎಲ್ಲರದ್ದು ವಿಡಿಯೋ ನೋಡ್ತಾ ಇದ್ವಿ, ವ್ಲಾಗ್ಸ್ ನೋಡ್ತಾ ಇದ್ವಿ, ಅಮ್ಮನ ಗಿಫ್ಟ್ ಕೊಟ್ವಿ, ಆ ಗಿಫ್ಟ್ ಕೊಟ್ವಿ. ಸೊ ನಮಗೂ ಫೀಲ್ ಆಗಿ ಈ ಸಲ ಮಾಡಲೇಬೇಕು ಅಮ್ಮನಿಗೆ ಅಂತ ಹೇಳಿ ನಾನು ನನ್ನ ತಂಗಿ ಹೋಗಿ ಪ್ಲ್ಯಾನ್ ಮಾಡಿ ಒಂದು ಊರೆಲ್ಲ ಲೈಕ್ ನೆಲಮಂಗಲ ಟೌನೆಲ್ಲ ಸುತ್ತಾಡಿ ಒಂದು ಸೀರೆ ನಮ್ಗೆ ಇಷ್ಟ ಆಗಿದ್ದು ಒಂದೇ ಸೀರೆ. ಆ್ಯಕ್ಚುಲಿ ತುಂಬ ಸೀರೆ ನೋಡಿದ್ವಿ. ನಮಗೆ ಇಷ್ಟ ಆಗಿದ್ದ ಕಲರ್ ಸೀರೆ ನನಗೆ ಹೇಳಿತ್ತು, ಅದೇ ಸೀರೆ ತೊಗೋಬೇಕಂತ ಹೋದ್ವಿ. ಬಟ್ ಆ ಕಲರ್ ಕಾಂಬಿನೇಷನ್ ನನಗೆ ಎಲ್ಲೂ ಸಿಗಲಿಲ್ಲ. ಸೊ ಕೊನೆಗೆ ನಮ್ಗೆ ಇಷ್ಟ ಆಗಿದೆ, ಯಾವುದೋ ಚೆನ್ನಾಗಿ ಕಾಣಿಸೋದು, ನಮ್ಗೆ ಚೆನ್ನಾಗಿ ಕಾಣಿಸೋವಂಥ ಸೀರೆ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದನೇ ಬರ್ತಾನೆ ಕೇಕ್ ತೊಗೊಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಗೊತ್ತಿದ್ದಾನೆ ತೊಗೊಬಂದು ಕೇಕ್ನ ಬಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಸೊ ನಮ್ಮ ಅಮ್ಮನಿಗೆ ಸೊ ಗಿಫ್ಟ್ ಓಪನ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ರು. ಓಪನ್ ಮೀನ್ಸ್ ಪ್ಯಾಕ್ ಮಾಡಬೇಕಾದ್ರೆ ಸೊ ಹೋಗಿ ಹೆಲ್ಪ್ ಮಾಡಿ ಓಪನ್ ಮಾಡಿದ ತಕ್ಷಣ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗೆ ಗೊತ್ತಾ, ಎಲ್ಲ ಸೇಮ್ ಕಲರ್ ಸ್ಯಾರಿನೇ ಒಂದೇ ಥರ ತಗೊಬರ್ತೀರ ಇದೇ ರಿಯಾಕ್ಷನ್ನು. ಯಾಕಂದರೆ ಆಲ್ಮೋಸ್ಟ್ ನಮ್ಮ ಅಮ್ಮನ ಹತ್ರ 2-3 ಸ್ಯಾರಿ ಇದ್ದಾವೆ, ಎಲ್ಲ ಬಂದು ರೇಷ್ಮೆ ಸ್ಯಾರಿನೇ. ಬಟ್ ಇದು ರೇಷ್ಮೆ ಸ್ಯಾರಿ ಅಲ್ಲ, ಪೇಪರ್ ಟಿಶ್ಯೂ ಸ್ಯಾರೀಸ್, ಲೈಕ್ ರೇಷ್ಮೆ ಪೇಪರ್ ಟಿಶ್ಯೂ ಅಂದ್ರೆ ಏನು ಸ್ಯಾರಿ ಅಂತ ನನಗೆ ಗೊತ್ತಿಲ್ಲ. ನಮ್ಗೆ ಇಷ್ಟ ಆಯಿತು. ಸೊ ಅದಾದಮೇಲೆ ಹಂಗೆ ಕರ್ಕೊಂಡೋಗಿ ಬಳೆ ಹಾಕ್ಸ್ವಿ, ರೆಡಿ ಮಾಡಿಸಿ ಅಮ್ಮನ ನೋಡಿ ಹೆಂಗೆ ರೆಡಿ ಮಾಡಿಸಿದ್ವಿ.
ಅಮ್ಮನಿಗೆ ಕೈಯಲ್ಲಿ ಬಳೆ ತುಂಬ ಇಷ್ಟ, ತುಂಬಕ್ಕೂ ಹಾಕ್ಸ್ಬೇಕು ಅಂತ. ಸೊ ಹಾಕ್ಸಿದ್ವಿ. ಅದಾದಮೇಲೆ ಹಾಗೆ ಅಲ್ಲೇ ಪಕ್ಕದಲ್ಲೇ ಹೂವು ಅಂಗಡಿ ಇತ್ತು, ಅಲ್ಲಿ ಮಲ್ಲಿಗೆ ಹೂವು ಕನಕಾಂಬರ ಹೂವು ತೊಗೊಂಡು ಅಲ್ಲೇ ಮುಡಿಸಿ ನಮ್ಮಮ್ಮನಿಗೆ ಬಂದ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ರೇಗಿಸ್ತಾ ಇದ್ವಿ ನಮ್ಮಮ್ಮನಿಗೆ. ಸೊ ನಮ್ಮಮ್ಮನಿಗೆ ಗೊತ್ತಿಲ್ಲ ಕೇಕ್ ತಂದಿದ್ದೀವಿ, ಕೇಕ್ ಕಟ್ ಮಾಡಿಸ್ತಾರೆ ಅಂತ ಕೇಳ್ತಾಯಿದ್ವಿ. ಅಮ್ಮ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಇದ್ದರೆ ಏನಕ್ಕೆ ವೇಸ್ಟ್ ಖರ್ಚು, ಬೇಡ ಸುಮ್ಮನೆ ಇರಿ ಅನ್ನೋರು. ಸಣ್ಣಾಗಿ ಎತ್ಕೊಬಂದರೆ ಬೈದೇ ಬಿಟ್ಟರು, ನಿಮಗೆ ವೇಸ್ಟ್ ಖರ್ಚು ಏನಕ್ಕೆ ಮಾಡ್ತಾಯಿದ್ದೀರಾ ಹಾಗೆ ಹೀಗೆ ಅಂತ. ಬಟ್ ಅವ್ರು ಬೈದು ಕೂಡ ಕೊನೆಯಲ್ಲಿ ಅವ್ರು ಖುಷಿ ಪಡ್ರಲ್ಲ, ಆ ಖುಷಿಗೆ ನಾವು ಖರ್ಚು ಮಾಡಿರೋರಿಗೆ ಇನ್ನಷ್ಟು ಖರ್ಚು ಮಾಡಿದ್ರು ನಮ್ಗೆ ಆ ಖುಷಿ ಸಿಗ್ತಾ ಇರಲಿಲ್ಲ ಅಲ್ವಾ. ಸೊ ನಾವಿಬ್ಬರೇ ಇದ್ವಲ್ಲ ಕೇಕ್ ಕಟ್ ಮಾಡೋಕ್ಕೆ, ಹಾಗಾಗಿ ಎಲ್ಲನೂ ಯಾರೂ ಬರೋಕ್ಕಾಗಲ್ಲ ಹೆಣ್ಮಗ್ಳಕ್ಕೆ ಅಂತೇಳಿ. ಸೊ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿ ಒಂದೇ ಫೋನಲ್ಲಿ ನಮ್ಮ ಹಸ್ಬೆಂಡು, ನಮ್ಮಿಬ್ಬರು ಚಿಕ್ಕಮ್ಮ, ಇನ್ನೊಂದು ಸಿಸ್ಟರು, ಸೊ ಎಲ್ಲರೂ ಕಾನ್ಫರೆನ್ಸಲ್ಲಿದ್ದರು. ಇನ್ನೂ 3-4 ಜನ ಆಗಕ್ಕಾಗಿಲ್ಲ ಆ ಟೈಮಲ್ಲಿ. ಸೊ ಎಷ್ಟಿತ್ತು ಅಷ್ಟೇನು, ಯಾಕಂದರೆ ನಾನು ವಿಡಿಯೋ ಮಾಡ್ಕೋದಾಗಿ ನನ್ನ ತಂಗಿ ವಿಡಿಯೋ ಕಾಲಲ್ಲಿ ತೋರಿಸ್ತಾಯಿದ್ಲು. ಸೊ ಅವ್ರ ಕಡೆಯಿಂದ ಎಲ್ಲರ ಕಡೆಯಿಂದನೂ ವಿಶ್ ಮಾಡಿಸಿ ನಾವು ಅಮ್ಮನಿಗೆ ಕೇಕ್ ಕಟ್ ಮಾಡಿಸಿದ್ವಿ. ಸೊ ಅವರು ಕೂಡ ತುಂಬ ಖುಷಿಪಟ್ಟರು. ನಮ್ಮ ಚಿಕ್ಕಮ್ಮ ಏನು ಅಂದರೆ ಅಕ್ಕನಿಗೆ ಮೊದಲನೇ ಸಲ ನೀವು ಅಲ್ಲಿಂದ ಕೇಕ್ ಕಟ್ ಮಾಡಿಸಿ ಎಲ್ಲರೂ ವಿಶ್ ಮಾಡಿದ್ರು ನಮ್ಮಮ್ಮನಿಗೆ. ನಮ್ಮ ಚಿಕ್ಕಮ್ಮ ಅಂತ ಹೇಳ್ತಿದ್ರು, ಮೊದಲನೇ ಸಲ ನಿಮ್ಮಮ್ಮ ಹಂಗೆ ನೀವು ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ, ತುಂಬ ಹ್ಯಾಪಿ ಆಯಿತು. ಸೊ ಯಾಕಂದರೆ 3 ತಿಂಗಳಿಂದ ಬರೀ ಹಾಸ್ಪಿಟ್ಲು ಅದು ತಿರುಗಿ ನಮ್ಗೆ ನಿಜ ಹೆಂಗಾಗಿತ್ತು ಅಂತಂದರೆ ನಮ್ಮಮ್ಮನ ಹಾಸ್ಪಿಟ್ಲಿಗೆ ಹಾಕಿದಾಗ ಫೀಲ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ ನಾನು, ರಾತ್ರಿ ನನ್ನ ತಂಗಿ ಈ ರೀತಿ ಇಬ್ಬರೂ ಹಾಸ್ಪಿಟ್ಲಲ್ಲಿ ಇದ್ದು ನಮ್ಮಮ್ಮನ ನೋಡಿಕೊಂಡು ಹೇಗಾಗಿದ್ದಾರೆ ಅಂತಂದರೆ ನಮ್ಮಮ್ಮ ತೀರಾ ಸಣ್ಣ ಆಗೋಗಿದ್ದಾರೆ. ಇನ್ನು ಅದಕ್ಕೆ ಇನ್ನಾದರೂ ಅವ್ರು ಹ್ಯಾಪಿಯಾಗಿ ಇಟ್ಕೋಬೇಕು. ಮೊದಲು ತಪ್ಪು ಮಾಡಿರ್ತೀವಿ ಅಲ್ವಾ, ತಪ್ಪನ್ನ ತಿದ್ಕೊಂಡ್ರೇ ಅಲ್ವಾ ಜೀವನ ಅನ್ನೋದು. ಸೊ ಹಾಗಾಗಿ ಅವ್ರಿಗೆ ನಾವು ಈ ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಒಂದು ಚಿಕ್ಕ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್. ಅಂದರೆ ಆ್ಯಕ್ಚುಲಿ ಇದು ಏನು ಸರ್ಪ್ರೈಸ್ ಅಲ್ಲ, ನೀವು ಕೊಡೋದಕ್ಕೂ ನಾವು ಕೊಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಕೈಯಲ್ಲಾಗಿದ್ದು ಆ್ಯಕ್ಚುಲಿ ನಮ್ಮ ಹತ್ರ ದುಡ್ಡು ಕಡಿಮೆ ಇದ್ದು ಆ ಬಜೆಟಲ್ಲಿ ನಾನು ನನ್ನ ತಂಗಿ ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಕೊಟ್ರಿ. ಸೊ ನಿಮಗೂ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ನೀವು ಒಬ್ಬೊಬ್ರು ಒಂದೊಂಥರ ಥಿಂಕ್ ಮಾಡ್ತೀರಾ. ಇನ್ನೂ ಕೆಲವ್ರು ನೋಡಿದ್ದೀನಿ ತುಂಬ ದೊಡ್ಡದಾಗೇನೋ ಬಂಗಾರ ಏನೋ ಕೊಡ್ತೀರಾ, ಹೊರಗಡೆ ಕರ್ಕೊಂಡು ಹೋಗ್ತೀರಾ. ಬಟ್ ನಮ್ಮ ಕೈಯಲ್ಲಾಗೋದು ಇಷ್ಟೇ. ಆ್ಯಕ್ಚುಲಿ ಹೋಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ನಮ್ಮ ಅಮ್ಮನಿಗೆ ದೇವಸ್ಥಾನಕ್ಕೆ ಹೋಗಿ ತೀರಾ ಓಡಾಡಿದ್ರು, ಅವ್ರು ಜಾಸ್ತಿ ಓಡಾಡಬಾರ್ದು, ಹಾಗಾಗಿ ಸೊ ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗಿಲ್ಲ. ಸೊ ಮನೆಯಲ್ಲೇ ಆ್ಯಕ್ಚುಲಿ ಚಿಕನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸ್ಯಾಟರ್ಡೇ ಇತ್ತಲ್ಲ, ಸ್ಯಾಟರ್ಡೇಯಿಂದ ಹೇಳಿಬಿಟ್ಟು ಲೈಕ್ ಒಂದೇ ಟೈಮಿಗೆ ಮುಗ್ದೋಗ್ಬೇಕು ಅಂತ ಹೇಳಿ ಜಸ್ಟ್ ಸಿಂಪಲ್ಲಾಗಿ ಫ್ರೈ ಮಾಡಿದ್ವಿ, ಹಾಗೆ ಸಬ್ಸಾರು ಮಾಡಿದ್ವಿ. ಇಲ್ಲಿ ನಮ್ಮಮ್ಮ ಬಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ಕೊತಾ ಇದ್ದಾರೆ, ಕೇಳಿ ಹಾಗೆ ನೀವೆಲ್ಲ. ತುಂಬ ದಿವಸ ಆದಮೇಲೆ ನಾವು ಬರ್ಡೇ ಹೇಗೆ ಮಾಡಿದ್ವಿ ಅನ್ನೋದು ಹೇಳ್ತಿದ್ದಾರೆ, ಕೇಳಿ. ಸೀರೆ ಇಷ್ಟ ಆಗಿಲ್ವಾ, ಬಳೆ ಹಾಕ್ಸಿದ್ದೀವಿ, ಹೂವು ಕೊಡ್ಸಿದ್ದೀವಿ. ಸೀರೆ ಕೊಡಿಸಿದ್ರು, ಹೂವು ಕೊಡಿಸಿದ್ರು, ಬಳೆ ಹಾಕಿಸಿದ್ರು, ಕೇಕ್ ಕಟ್ ಮಾಡಿಸಿದ್ರು. ನಂಗೆ ಖುಷಿ ಆಯಿತು. ಥ್ಯಾಂಕ್ ಯು.